ಹಾಯ್ ಎವ್ರಿವನ್, ಇವತ್ತು ನಾನು ಕೆಸ ಸಾರು ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಕೆಸ ತಂದಿದ್ದೀನಿ ನೋಡಿ. ಈ ಥರ ಇದೆ ಕೆಸ. ಇದನ್ನೆಲ್ಲ ನಾವಿವಾಗ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಹೇಗೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಾವು ಏನು ಮಾಡಬೇಕು ಅಂದರೆ, ಇದು ನೋಡಿ ಲೆಮನ್ ಜ್ಯೂಸ್. ಇದು ಸ್ವಲ್ಪ ಕೈಗೆ ಹಚ್ಕೋಬೇಕು, ಇಲ್ಲಾಂದರೆ ಇದು ಕಚ್ಚುತ್ತೆ, ಕೈಯೆಲ್ಲ ಕಚ್ಚುತ್ತೆ, ಇಚ್ಚಿನೆಸ್ ಇರುತ್ತೆ. ಅದಕ್ಕಾಗಿ ನಾವು ಉಜ್ಕೋಬೇಕು. ಇದನ್ನ ಕೈಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತ. ಈ ಥರ ಬಿಡಿಸ್ಕೊಂಡು ನೋಡಬೇಕು ಮೊದಲು ಇದರಲ್ಲಿ ಏನಾದರೂ ಹುಳ ಇರುತ್ತೆ ಅಂತ. ಆಮೇಲೆ ಈ ಥರ ಬಿಡಿಸ್ಕೊಂಡು ಈ ಥರ ನಾರು ತಗೋಬೇಕು. ನಾರು ತಗೊಳ್ಳೋದೇ ಇದ್ದರೆ ಅದು ಚೆನ್ನಾಗಿ ಬರೋದಿಲ್ಲ. ಈ ಥರ ಕ್ಲೀನ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಬಿಡಿಸ್ಕೊಂಡು ಈ ಥರ ನೋಡ್ಕೋಬೇಕು. ಹೀಗೆ ಪೂರ್ತಿಯಾಗಿ ಇದನ್ನ ಓಪನ್ ಮಾಡಿಕೊಂಡು ಈ ಥರ ಬಿಡಿಸ್ಕೋಬೇಕು ನೋಡಿ. ಈ ಥರ ಬಿಡಿಸ್ಕೊಂಡು ಬರಬೇಕು. ಈ ಥರ ಫುಲ್ ನಾರು ಬರುತ್ತೆ. ಅದು ಸ್ವಲ್ಪ ಇದು ಈ ಥರ ಪೀಸ್ ಆದರೆ, ರಫ್ ಆಗಿ ಬೆಂಡ್ ಆದರೆ ಅದು ತಗೋಬೇಡಿ. ಸ್ವಲ್ಪ ಸೌಂಡಾಗಿ ಹೀಗೆ ಬಂದರೆ ಮಾತ್ರ ತಗೊಳ್ಳಿ, ಅದನ್ನು ಬಿಸಾಕ್ಬಿಡಿ. ಈ ಥರ ನೋಡಿ ತುಂಬ ಹಾರ್ಡಾಗಿರುತ್ತಲ್ಲ, ಅದು ಬೇಡ, ಅದನ್ನು ಬಿಟ್ಬಿಡಿ. ಚೆನ್ನಾಗಿರೋದು ಮಾತ್ರ ತಗೋಬೇಕು. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ, ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ ನಾನಿವಾಗ ಇದನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಓಪನ್ ಮಾಡಿ ನೋಡಿ ಬಿಡಿಸ್ಕೊಂಡಿದ್ದೀನಿ. ನಾರೆಲ್ಲ ತೆಗೆದಿದ್ದೀನಿ. ಇದು ತುಂಬ ಓಪನ್ ಆಗಿರೋ ಎಲೆಗಳು ಬೇಡ, ಈ ಥರ ನಾರ್ಮಲ್ ಆಗಿರೋದು ಒಳ್ಳೆಯದು. ಈ ಥರ ಸುರುಳಿ ಸಿಕ್ಕಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಇದರ ಒಳಗೆ ಹುಳ ಇರುತ್ತೆ, ಅದಕ್ಕಾಗಿ ಫುಲ್ ಓಪನ್ ಮಾಡಿ ನಾವು ನೋಡ್ಕೋಬೇಕು. ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಟ್ ಮಾಡ್ಕೋಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಬೆಂದಾದ್ಮೇಲೂ ಇದು ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕಾಗಿ ಮೊದಲೇ ನಾವು ತುಂಬ ಸ್ಮಾಲ್ ಪೀಸಸ್ ಆಗಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ. ಅಲ್ಲಿ ನೋಡಿ, ಇದಕ್ಕೆ ಲೆಮನ್ ಏಕೆ ಹಚ್ಕೋಬೇಕು ಅಂದರೆ, ಇವಾಗ ನೋಡಿ ಇದರಲ್ಲೆಲ್ಲ ಮಾರ್ಕ್ ಬರುತ್ತೆ. ಈ ಥರ ಇದ್ರದ್ದೊಂದು ಕರೆ ಇರುತ್ತೆ, ಅದು ಕೈಗೆ ಅಂಟಬಾರ್ದು ಅಂದರೆ ನಾವು, ಮತ್ತು ಕಚ್ಚಬಾರ್ದು ಅಂದರೆ ನಾವು ಈ ಥರ ನೋಡಿ ಚಿಕ್ಕದಾಗಿ ಮಾರ್ಕ್ ಬರುತ್ತೆ. ಈ ಥರ ಕಲರ್ ಬಂದುಬಿಡುತ್ತೆ. ಅದಕ್ಕಾಗಿ ಈ ಥರ ಮಾರ್ಕ್ ಬರಬಾರ್ದು ಅಂದರೆ ನಾವು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಜ್ಯೂಸನ್ನ ಸ್ವಲ್ಪ ಹೀಗೆ ಉಜ್ಕೊಂಡ್ರೆ ಒಳ್ಳೆಯದು. ಇವಾಗ ನೋಡಿ ಕಟ್ ಮಾಡಿ ಆಯಿತು. ಈ ಥರ ಬಂದಿದೆ ನೋಡಿ, ಈ ಥರ ಬಂದಿದೆ. ಇದನ್ನ ಇವಾಗ ನೀರು ಹಾಕಿ ಒಂದು 15 ಮಿನಿಟ್ಸ್ ಇಡಬೇಕು. ಹಾಗೆ ಇದನ್ನು ಹೀಗೆ ಒಂದು 15 ಮಿನಿಟ್ಸ್ ಹೀಗೆ ನೀರಲ್ಲಿ ಬಿಟ್ಬಿಡಿ, ಹೀಗೆ ಇರಲಿ. ಆಮೇಲೆ ಒಂದು 2-3 ಟೈಮ್ಸ್ ನೀವು ವಾಶ್ ಮಾಡಿಕೊಂಡು ಹಾಗೆ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಈಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದು ಇಷ್ಟು ನೀರಿದ್ದರೆ ಸಾಕು, ತುಂಬ ನೀರು ಬೇಡ. ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ, ಇಷ್ಟು ಸಾಕು. ಇದಕ್ಕೆ ನಾವೀಗ ಸಾಲ್ಟ್ ಹಾಕ್ಕೋಬೇಕು. ಒಂದು 2 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ಗಾಂಧಾರಿ ಮೆಣಸು ಹಾಕ್ಕೋಬೇಕು. ನಿಮಗೆ ಎಷ್ಟು ಖಾರ ಬೇಕು ಹಾಗೆ ಹಾಕ್ಕೊಳ್ಳಿ. ನಾನೆಷ್ಟು ಹಾಕ್ತೀನಿ. ಮತ್ತು ಅರಿಶಿನ ಹಾಕ್ಕೋಬೇಕು. ಇವಾಗ ನಾವು ಇದಕ್ಕೆ ಒಂದು 5ರಿಂದ 6 ವಿಷಲ್ ಕೂಗಿಸ್ಕೋಬೇಕು. ಈ ಥರ ಬೆಂದಿದೆ ನೋಡಿ. ಇವಾಗ ಇದನ್ನು ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ.
ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ನಾವು ಸ್ಟವ್ ಹಚ್ಕೋಬೇಕು. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಇವಾಗ ನಾವು ಬೆಳ್ಳುಳ್ಳಿನ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೋಬೇಕು. ಇದು ಇದಕ್ಕೆ ತುಂಬ ಫ್ಲೇವರ್ ಕೊಡುತ್ತೆ. ಇವಾಗ ನಾವು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೊಳ್ಳಿ. ನಾವಿವಾಗ ಇದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೋಬೇಕು. ಇದು ಮೇಯ್ನಾಗಿ ಹಾಕಲೇಬೇಕಾಗಿರೋದು, ಯಾಕಂದರೆ ಇದು ಹಾಕಲಿಲ್ಲ ಅಂದರೆ ಕಚ್ಚುತ್ತೆ, ತಿನ್ನಲಿಕ್ಕಾಗಲ್ಲ. ನೀವು ಟೇಸ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದನ್ನ ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕು. ಇದಿಷ್ಟು ತೆಳುವಾಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಗೆ ಬರಬೇಕಿದು. ನೀವು ಈ ಕೆಸ ಸಾಂಬಾರನ್ನ ಜುಲೈ ಮತ್ತು ಆಗಸ್ಟಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಹೂ ಬಿಟ್ಟಿರೋದ್ರಿಂದ ಸ್ವಲ್ಪ ಕಚ್ಚುತ್ತೆ ಅಂತ ಹೇಳ್ತಾರೆ. ಆವಾಗ ಹೂ ಬಿಟ್ಟಿರಲ್ಲ, ಆವಾಗ ಕಚ್ಚೋದು ಕಡಿಮೆ ಇರುತ್ತೆ. ನೀವು ಯಾವಾಗ ಮಾಡಿಕೊಂಡು ಲೆಮನ್ ಜ್ಯೂಸ್ ಆ್ಯಡ್ ಮಾಡಿಕೊಳ್ಳೇಬೇಕು. ನೋಡಿ, ಇವಾಗ ಇಷ್ಟು ಗಟ್ಟಿಯಾಗಿರೋದು ಸಾಕಿದು. ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಮಾಡ್ಕೋಬೋದು. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಕೆಸ ಸಾಂಬಾರು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.